ನಮಸ್ಕಾರ. ಒನ್ ಮೋರ್ ಲೈಫ್ ಅಥವಾ ವೇ ಟು ಪರ್ಫೆಕ್ಷನ್ ಈ ಒಂದು ಚಾನೆಲ್ನಿಂದ ಇವತ್ತು ನಾವು ತೆಗೆದುಕೊಳ್ಳುವಂತ ವಿಷಯ ಮನಸ್ಸು. ಮನಸ್ಸು ಈ ಎಂಬ ಶಬ್ದ ಮನುಷ್ಯನಲ್ಲಿ ತುಂಬಾ ಸಂಚಲನೆಯನ್ನು ಉಂಟು ಮಾಡುವಂತಹ ಒಂದು ವಿಷಯ. ಇದು ಪ್ರಸ್ತುತವಾಗಿ ಜೀವಿಸುವಂತಹ ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ ಮನಸ್ಸು ಎಂಬುದು ತನ್ನ ಅಸ್ತಿತ್ವವನ್ನು ಸ್ಥಿರಪಡಿಸಿಕೊಂಡಿರುತ್ತದೆ. ಈ ಮನಸ್ಸಿನ ನ್ಯೂನತೆಗಳು ಯಾವಾಗ ಕಂಡುಬರುತ್ತದೆ ಎಂಬ ವಿಷಯದಲ್ಲಿ ನಾವು ವಿಚಾರಿಸಿ ನೋಡಿದಾಗ ನಮ್ಮ ಮನಸ್ಸಿನ ಮೇಲೆ ಬೀರುವಂತಹ ಪ್ರತಿಯೊಂದು ವಿಷಯಗಳು ಕೂಡ ಮನಸ್ಸಿನ ಸ್ಥಿತಿಯನ್ನು ಬದಲಾವಣೆಗೆ ಒಳಪಡಿಸುತ್ತವೆ. ಆದುದರಿಂದ ಮನಸ್ಸಿನ ಸ್ಥಿತಿ ಸ್ಥಿರವಲ್ಲ. ಅದು ನಾವು ವ್ಯವಹರಿಸುವ ವಿದ್ಯಮಾನಗಳು ಹಾಗೂ ನಡೆಯುತ್ತಿರುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಕೂಡ ತನ್ನ ಅಸ್ತಿತ್ವವನ್ನು ಬದಲಾವಣೆಗೆ ಒಳಪಡಿಸುತ್ತಾ ಬಂದಿರುವುದು ಸಾಮಾನ್ಯವಾಗಿ ಕಂಡುಬಂದಿರುತ್ತದೆ. ಅದಕ್ಕಾಗಿ ಈ ಮನಸ್ಸಿನ ಅಧ್ಯಯನ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದರೆ ತಪ್ಪಾಗಲಾರದು. ಮನುಷ್ಯನ ಬದುಕಿನಲ್ಲಿ ಆತನು ಯಾವುದೇ ಸ್ಥಳದಲ್ಲಿ ಇರಲಿ, ಯಾವ ಸ್ಥಿತಿಯಲ್ಲಿಯೇ ಇರಲಿ, ಆ ಒಂದು ವಿಚಾರ ಪ್ರಕ್ರಿಯೆಗಳು ಮನಸ್ಸಿನ ಮೇಲೆ ನಡೆಯುತ್ತಲೇ ಇರುತ್ತದೆ. ಮನಸ್ಸಿನ ಮೇಲೆ ಅದು ಮುದ್ರಿತಗೊಳ್ಳುತ್ತಲೇ ಇರುತ್ತದೆ. ಅದು ಮನಸ್ಸಿನ ವಿಚಾರಗಳಲ್ಲಿ ವೈಪರೀತ್ಯವನ್ನು ಹಾಗೂ ಬದಲಾವಣೆ ತರುವಲ್ಲೂ ಕೂಡ ಪ್ರಮುಖವಾಗಿ ಕಂಡುಬರುತ್ತದೆ. ಇನ್ನೊಂದು ಮುಖ್ಯ ವಿಷಯವೆಂದರೆ ಮನಸ್ಸು ನೇರವಾಗಿ ಆರೋಗ್ಯದ ಮೇಲೆ